ಐಫೋನ್ ಒಳಗೆ ನೀರು. ಜಸ್ಟ್ 5.6 mm ಗಾತ್ರದ ಐಫೋನ್. ಸಿಮ್ ಕಾರ್ಡ್ಗೆ ಜಾಗ ಇಲ್ಲ. ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಐಫೋನ್ 17 ಸೀರೀಸ್ ಲಾಂಚ್ ಆಗಿದೆ. ಕಂಪ್ಲೀಟ್ ಹೊಸ ಲುಕ್. ಐಫೋನ್ನ ಡಿಸೈನ್ ಲ್ಯಾಂಗ್ವೇಜೇ ಚೇಂಜ್ ಆಗಿದೆ. ಅಂದರೆ 4 ರೀತಿಯ ಐಫೋನ್ಗಳು ರಿಲೀಸ್ ಆಗಿವೆ. ಅದರಲ್ಲಿ ಒಂದಂತೂ ಕಂಪ್ಲೀಟ್ಲಿ ರ್ಯಾಡಿಕಲ್ ನ್ಯೂ ಡಿಸೈನ್. ಐಫೋನ್ ಏರ್, ಗಾಳಿ ಐಫೋನ್. ಕೇವಲ 5.6 mm ಗಾತ್ರದ ಐಫೋನ್ ಏರ್ ಬಂದಿದೆ. ಬರೋಬ್ಬರಿ 2 TB ಮೆಮೊರಿಯ ಐಫೋನ್ ಕೂಡ ಬಂದಿದೆ. ಅಷ್ಟೇ ಅಲ್ಲ, ಬರೋಬ್ಬರಿ 97,000 ರೂಪಾಯಿಯ ಎಕ್ಸ್ಚೇಂಜ್ ಆಫರ್ನ ಆ್ಯಪಲ್ ಕೂಡ ಬಂದಿದೆ. ನಿಮ್ಮ ಹಳೆ ಐಫೋನ್ ಯಾವುದೇ ಕಂಡೀಷನ್ನಲ್ಲಿದ್ದರೂ ಅದನ್ನು ಕೊಟ್ಟು ಐಫೋನ್ 17 ತಗೋಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಐಫೋನ್ ಒಳಗೆ ನೀರಿದೆ. ಐಫೋನ್ ಗಾಳಿ ಐಫೋನ್ ಆಯಿತು, ಒಳಗಡೆ ನೀರು ಕೂಡ ಬಂದಿದೆ. ಎಸ್, ಐಫೋನ್ ಒಳಗೆ ನೀರು. ಫೋನ್ ಒಳಗೆ ನೀರು ಯಾಕೆ ಇಟ್ಟಿದ್ದಾರೆ, ಯಾರಿಗೆ ಕುಡಿಯೋಕ್ಕೆ, ಅದನ್ನು ಹೇಳ್ತೀವಿ. ಓವರ್ ಆಲ್ ಹೇಗಿದೆ ಐಫೋನ್ 17 ಸೀರೀಸ್ನ ಫೋನ್ಗಳು ಹೇಗಿದ್ದಾವೆ, ಯಾವ್ಯಾವ ಮಾಡೆಲ್ ಬರ್ತಾ ಇದ್ದಾವೆ, ಹೊಸ ಅಲ್ಟ್ರಾ ಸ್ಲಿಮ್ ಐಫೋನ್ ಏರ್ ಹೇಗಿದೆ, ಮೋಸ್ಟ್ ಇಂಪಾರ್ಟೆಂಟ್ ಈ ಹೊಸ ಐಫೋನ್ಗಳ ಬೆಲೆ ಎಷ್ಟು, ಬೇಸ್ ವರ್ಷನ್ ಐಫೋನ್ದೆಷ್ಟು, ಏರ್ ಎಷ್ಟು, ಪ್ರೋ ಮ್ಯಾಕ್ಸ್ ಎಷ್ಟು, ಲಾಸ್ಟ್ ಟೈಮ್ ಥರ ಮತ್ತೆ ಬೆಲೆ ಏರಿಕೆ ಮಾಡ್ತಿದ್ದಾರಾ ಅಥವಾ ತುಂಬ ಜನ ಹೇಳೋ ಥರ ಇವಾಗಲೂ ಕೂಡ ಕಿಡ್ನಿ ಲೆವೆಲ್ಗೆ ರೇಟ್ ಇದೆಯಾ, ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡ್ತೆ ನೋಡಿ. ಬಂತು ಐಫೋನ್ 17 ಸೀರೀಸ್. ಔಟ್ ಡ್ರಾಪಿಂಗ್ ಅನ್ನೋ ವಾರ್ಷಿಕ ಹಾರ್ಡ್ವೇರ್ ಲಾಂಚಿಂಗ್ ಇವೆಂಟ್ನಲ್ಲಿ ಐಫೋನ್ 17, ಈ ಐಫೋನ್ 17 ಪ್ರೋ, ಐಫೋನ್ 17 ಪ್ರೋ ಮ್ಯಾಕ್ಸ್, ಐಫೋನ್ ಏರ್ ಹಾಗೂ ಬೇಸ್ ವರ್ಷನ್ ಐಫೋನ್ 17 ಈ ಮಾಡೆಲ್ಸ್ನ ಲಾಂಚ್ ಮಾಡಿದೆ. ಇವುಗಳ ಜೊತೆಗೆ ಆ್ಯಪಲ್ ಹೊಸ ವಾಚ್ ಸೀರೀಸ್, ಏರ್ಪಾಡ್ ಸೀರೀಸನ್ನು ಕೂಡ ಲಾಂಚ್ ಮಾಡಿದೆ. ಮೇನ್ ಹೈಲೈಟ್ ಏನು ಅಂದರೆ ಐಫೋನ್ 17 ಹಾಗೂ ಇದುವರೆಗಿನ ಅತ್ಯಂತ ಸ್ಲಿಮ್ ಐಫೋನ್ ಆಗಿರೋ ಐಫೋನ್ ಏರ್. ಇಡೀ ಮೊಬೈಲನ್ನೇ ಟೈಟೇನಿಯಂ ಮೆಟಲ್ನಲ್ಲಿ ಮಾಡಿದ್ದಾರೆ ಈ ಐಫೋನ್ 17 ಏರ್ ಅನ್ನ. 5.6 mm ನ ಐಫೋನ್. ಐಫೋನ್ ಏರ್ ಇದುವರೆಗೆ ತಯಾರಾಗಿರೋ ಸ್ಲಿಮೆಸ್ಟ್ ಐಫೋನ್. ಐಫೋನ್ ಏರ್ ಅಲ್ಟ್ರಾ ಸ್ಲಿಮ್ ಆಂಡ್ರಾಯ್ಡ್ ಫೋನ್ಗಳಿಗಿಂತಲೂ ಸ್ಲಿಮ್ ಇದೆ. ಇದುವರೆಗೂ ಆ್ಯಪಲ್ 6.9 mm ಗಿಂತ ಕಮ್ಮಿಗೆ ಇಳಿದಿರಲಿಲ್ಲ. ಸ್ಲಿಮ್ ವಿಚಾರಕ್ಕೆ ಬಂದರೆ ಬ್ಯಾಟ್ರಿ ಗಾತ್ರ ಹಾಗೂ ಸಾಮರ್ಥ್ಯ ಕಮ್ಮಿ ಆಗುತ್ತೆ, ಅದರ ಸ್ಟ್ರೆಂತ್ ಕಮ್ಮಿ ಆಗುತ್ತೆ, ಡ್ಯೂರಬಿಲಿಟಿ ಅನ್ನೋ ಲೆಕ್ಕಾಚಾರಕ್ಕೆ ದೊಡ್ಡ ಸೈಜ್ನೇ ಮೇಂಟೈನ್ ಮಾಡ್ತಾ ಇದ್ರು. ಆದ್ರೀಗ ಅತ್ಯಂತ ಸ್ಲಿಮ್ ಫೋನ್ನಲ್ಲೇ 40 ಗಂಟೆ ವಿಡಿಯೋ ಪ್ಲೇಬ್ಯಾಕ್ ಸಪೋರ್ಟ್ ಮಾಡೋ ಬ್ಯಾಟ್ರಿ ಇಟ್ಟಿದ್ದಾರೆ. ಅದು ಹಿಂದ್ಗಡೆ ಪವರ್ ಬ್ಯಾಂಕ್ ಅಟ್ಯಾಚ್ ಮಾಡಿದಾಗ ಅಂತ ಹೇಳಿದ್ದಾರೆ. ಓವರ್ ಆಲ್ ಅದಿಲ್ಲ ಅಂದ್ರೂ ಕೂಡ ಆಲ್ ಡೇ ಬ್ಯಾಟ್ರಿ ಬರುತ್ತೆ ಅಂತ ಹೇಳಿದ್ದಾರೆ. ಇದನ್ನು ಅಚೀವ್ ಮಾಡೋಕ್ಕೆ ಆ್ಯಪಲ್ ಆ ಸ್ಲಿಮ್ ಫೋನ್ ಒಳಗೇನೆ ಚಟ್ಟೆ ಆಗಿರೋ ಫುಲ್ ತೆಳುವಾದ ಹೈ ಡೆನ್ಸಿಟಿ ಬ್ಯಾಟ್ರಿ ಇಟ್ಟಿದ್ದಾರೆ. ಜೊತೆಗೆ ಐಫೋನ್ನ ಸ್ಕ್ರೀನ್ಗಳಲ್ಲಿ ರೆಗ್ಯುಲರ್ ಆಗಿ ಬಳಕೆಯಾಗೋ ಸೆರಾಮಿಕ್ ಶೀಲ್ಡ್ ಇದರಲ್ಲೂ ಕೂಡ ಇದೆ. ಗೊರಿಲ್ಲಾ ಗ್ಲಾಸ್ ತಯಾರಿಸೋ ಕಾರ್ನಿಂಗ್ ಕಂಪನಿ ಮೇಲೆ ಆ್ಯಪಲ್ ಭರ್ಜರಿಯಾಗಿ ಹೂಡಿಕೆ ಮಾಡಿ R&Dನಲ್ಲಿ ಇನ್ವೆಸ್ಟ್ ಮಾಡಿ ಈ ಶೀಲ್ಡ್ ತಯಾರಿಸ್ತಾ ಇರೋದು. ಇದರ ಫಾರ್ಮುಲಾ ಇನ್ನು ಬೇರೆ ಕಂಪನಿಗಳಿಗೆ ಕೊಟ್ಟಿಲ್ಲ. ಈಗ 17 ಸೀರೀಸ್ನ 3 ಫೋನ್ಗಳು ಹಾಗೂ ಐಫೋನ್ ಏರ್ನಲ್ಲಿ ಸೆರಾಮಿಕ್ ಶೀಲ್ಡ್ 2 ಅನ್ನೋ ಸ್ಕ್ರೀನ್ ಬಳಸಲಾಗ್ತಾ ಇದೆ. ಇದು ಐಫೋನ್ 16 ಸೀರೀಸ್ಗಿಂತ 3 ಪಟ್ಟು ಹೆಚ್ಚು ಕ್ರ್ಯಾಶ್ ರೆಸಿಸ್ಟೆಂಟ್. ಅಂದರೆ ಅಷ್ಟು ಈಸಿಯಾಗಿ ಸ್ಕ್ರೀನ್ ಸ್ಕ್ರ್ಯಾಚ್ ಆಗಲ್ಲ. ಜೊತೆಗೆ ಈ ಸ್ಕ್ರೀನ್ನಲ್ಲಿ 7 ಲೇಯರ್ಗಳ ಆ್ಯಂಟಿ ರಿಫ್ಲೆಕ್ಟಿಂಗ್ ಕೋಟಿಂಗ್ ಇದೆ. ಹಾಗಾಗಿ ಐಫೋನ್ಗಳ ಸ್ಕ್ರೀನ್ ಬ್ರೈಟ್ನೆಸ್ ಈಗ ಮತ್ತಷ್ಟು ಜಾಸ್ತಿ ಆಗಿದೆ. 3000 ನಿಟ್ಸ್ ಬ್ರೈಟ್ನೆಸ್. ಇದುವರೆಗಿನ ಐಫೋನ್ಗಳಲ್ಲಿ ಹೈಯೆಸ್ಟ್ ಬ್ರೈಟ್ನೆಸ್ ಲೆವೆಲ್ ಇದು. ಐಫೋನ್ ಒಳಗೆ ನೀರು. ಎಸ್ ಸ್ನೇಹಿತರೆ, ಹೊಸ ಐಫೋನ್ 17 ಪ್ರೋ ಒಳಗೆ ನೀರು ಹಾಕಿದ್ದಾರೆ. ಬರೀ ನೀರಲ್ಲ, ಡಿಅಯೋನೈಸ್ಡ್ ವಾಟರ್. ಹಾಗಂದ್ರೆ ಏನು ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಈಗ ನೋಡಿ ಈಗ ಹೆಂಗೆ ಜನ ಮುಗಿ ಬೀಳ್ತಾರೆ ಅಂತ ಹೇಳಿ. ಎಲ್ಲೆಲ್ಲಿ EMI ಸಿಗುತ್ತೆ, ನಾವು ಎಲ್ಲಿ ಲೋನ್ ಮಾಡ್ಬೋದು, ಅಪ್ಪ ಅಮ್ಮನ ಏನು ಜೀವ ತಿನ್ಬೋದು, ಅಥವಾ ಉದ್ಯೋಗಸ್ಥರಾದರೆ ದುಡ್ಡು ಉಳಿಸಿ ತಿನ್ನೋದೆಲ್ಲ ಕಮ್ಮಿ ಮಾಡಿ ಹೆಂಗೆ ಐಫೋನ್ ತಗೋಬೋದು ಅಂತ ಪ್ಲಾನ್ ಮಾಡ್ತಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಅವ್ರಿಗೆ ಇನ್ಶೂರೆನ್ಸ್ ಮಾಡಿಸ್ತಾರೋ ಬಿಡಿಸ್ತಾರೋ, ಕಾರ್ 2 ವೀಲರಿಗೆ ಮಾಡಿಸೋ ಥರ ಐಫೋನ್ಗೂ ಇನ್ಶೂರೆನ್ಸ್ ಮಾಡಿಸ್ಬಿಡ್ತಾರೆ, ಸೇಫ್ ಆಗಿರ್ಬೇಕಪ್ಪ ನಮ್ಮ ಐಫೋನ್ ಅಂತ ಹೇಳಿ. ಆದರೆ ಅವರ ದೇಹ, ಅವರ ಜೀವದ ಇನ್ಶೂರೆನ್ಸ್ ಬಗ್ಗೆ ಅವರು ಕೇರೆ ಮಾಡೋದಿಲ್ಲ. ಫೋನ್ಗೆ ಇನ್ಶೂರೆನ್ಸ್ ಇಲ್ಲ ಅಂದ್ರೂ ಕೂಡ ಹೋದರೆ ಬೇರೆ ತಗೋಬೋದು, ಯಾರು ಕಮ್ಮಿ ದಾರು ತಗೋಬೋದು. ಆದರೆ ಜೀವದ ಪ್ರಶ್ನೆ ಏನು? ದುಡಿತಾ ಇರೋ ವ್ಯಕ್ತಿ ಇಲ್ಲ ಅಂದರೆ ಫ್ಯಾಮಿಲಿಯ ಆರ್ಥಿಕ ಪರಿಸ್ಥಿತಿ ಕಥೆ ಏನು? ಅಥವಾ ಏನೋ ಅನಾರೋಗ್ಯ ಬಂತು ಅಂತ ಹೇಳಿದ್ರೆ ಇಡೀ ಫ್ಯಾಮಿಲಿಯ ಜೀವನದ ಸೇವಿಂಗ್ಸ್ ಎಲ್ಲ ಕಿತ್ಕೊಂಡು ಹೋಗಿ ಹಾಸ್ಪಿಟಲ್ ಬಿಲ್ಗೆ ಹೋಗ್ಬಿಡುತ್ತಲ್ಲ, ಇನ್ನು ಸಾಲ ಮಾಡಬೇಕಾಗಿ ಬರುತ್ತಲ್ಲ. ಅದಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ. ಸೊ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಐಫೋನ್ ಬಿಡಿ, ಐಫೋನ್ ಕೇಸ್ನ ರೇಟ್ ಇದೆಯಲ್ಲ ಎಷ್ಟಿರುತ್ತೆ, 5,000ದಿಂದ 10,000 ತನಕನೂ ಇರುತ್ತೆ ಕೆಲವೊಂದು ಕೇಸ್ಗಳು. ಸೊ ಆ ಕೇಸ್ನ ರೇಟ್ನಲ್ಲಿ
ಟರ್ಮ್ ಇನ್ಶೂರೆನ್ಸ್ ಸಿಕ್ಬಿಡುತ್ತೆ. ತಿಂಗಳಿಗೆ 500-600 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿ ತನಕ ಕವರೇಜ್ ಕೊಡೋ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ಇದೆ. ನಿಮ್ಮ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಇದರ ಪ್ರೀಮಿಯಂ. ಅದನ್ನ ಮಾಡಿಸಿದ್ರೆ ದುಡಿತಾ ಇರೋ ವ್ಯಕ್ತಿ ಇಲ್ಲ ಅಂತ ಆದ್ರೆ, ಅವ್ರ ದುರದೃಷ್ಟವಶಾತ್ ಅವ್ರೇನಾದ್ರೂ ಇಲ್ಲ, ಅವ್ರನ್ನ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ, ಅವರ ತಿಂಗಳ ಸಂಬಳದ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಗೆ ಆ ಅಮೌಂಟ್ 1 ಕೋಟಿನೋ 2 ಕೋಟಿನೋ ಎಷ್ಟು ಮಾಡಿಸಿರ್ತೀರಿ ಅದು ಲಂಸಮ್ ಆಗಿ ಸಿಗುತ್ತೆ. ಜೀವಕ್ಕೆ ಇನ್ಶೂರೆನ್ಸ್ ಇದು ಟರ್ಮ್ ಇನ್ಶೂರೆನ್ಸ್. ಹಾಗೆ ಹೆಲ್ತ್ ಇನ್ಶೂರೆನ್ಸ್ ಇನ್ನೊಂದು, ಅದು ಕೂಡ ಹೆಲ್ತ್ನ ಪ್ರೊಟೆಕ್ಷನ್ ಪ್ಲಾನ್. ನೀವು ಎಷ್ಟು ಲಕ್ಷಕ್ಕೆ ಮಾಡಿಸಿರ್ತೀರಿ ಅಥವಾ ಕೋಟಿಗೆ ಮಾಡಿಸಿದ್ರೆ ನಿಮ್ಮ ಅಲ್ಲಿ ತನಕದ ಹಾಸ್ಪಿಟಲ್ ಬಿಲ್ ಅದು ಇನ್ಶೂರೆನ್ಸ್ ಕಂಪನಿಯ ಜವಾಬ್ದಾರಿ. ನೀವು ಎಲ್ಲ ಆ್ಯಡ್ ಆನ್ ಫೀಚರ್ಗಳನ್ನು ಮಾಡಿಕೊಂಡು ಗಟ್ಟಿಮುಟ್ಟಾಗಿರೋ ಒಂದು ಒಳ್ಳೆ ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ ತಗೊಂಡ್ರೆ, ನಾವು ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನ ಲಿಂಕನ್ನು ಕೊಟ್ಟಿರ್ತೀವಿ. ಅಲ್ಲಿ ಭಾರತದ ಎಲ್ಲ ಕಂಪನಿಗಳ ಪ್ಲಾನನ್ನು ಕಂಪೇರ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಫೀಚರ್ಸ್ ಕೂಡ ಕಂಪೇರ್ ಮಾಡಿ ಅಪ್ಲೈ ಮಾಡ್ಬೋದು. ಅದು ತಗೊಂಡ್ರೆ ಈಗ ಹಾಸ್ಪಿಟಲ್ ಕಾಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. 2-3 ದಿನದ ಹಾಸ್ಪಿಟಲೈಸೇಷನ್ಗೆ ಮಿನಿಮಮ್ 1 ಲಕ್ಷದಿಂದ ಹಿಡಿದು 2-3 ಲಕ್ಷ ತನಕನೂ ಖರ್ಚಾಗುತ್ತೆ. ಒಳ್ಳೆ ಹಾಸ್ಪಿಟಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಬೇಕು ಅಂದರೆ. ಅದರಲ್ಲೂ ಕೂಡ ಮತ್ತೆ ಜನರಲ್ ವಾರ್ಡ್ ತಗೊಳ್ಳ, ಸ್ಪೆಷಲ್ ವಾರ್ಡ್ ತಗೊಳ್ಳ, ಪ್ರೀಮಿಯಂ ವಾರ್ಡ್ ತಗೊಳ್ಳ, ಬಿಲ್ ಎಷ್ಟಾಗ್ಬೋದು ಅನ್ನೋ ಆತಂಕ ಎಲ್ಲ ಪಡೋ ಅವಶ್ಯಕತೆ ಇರೋದಿಲ್ಲ. ನೀವು ಕರೆಕ್ಟಾಗಿರೋ ಇನ್ಶೂರೆನ್ಸ್ ಮಾಡಿಸಿದಿರಿ, ಚೆನ್ನಾಗಿರೋ ಕವರೇಜ್ ಇದು ಮಾಡಿಸಿದಿರಿ, ಯಾವುದೇ ಲಿಮಿಟೇಷನ್ಸ್ ಇಲ್ಲದೆ ಎಲ್ಲವೂ ಕವರ್ ಆಗೋ ಥರ ಮಾಡಿಸಿದಿರಿ ಅಂದರೆ ಎಲ್ಲವೂ ಕವರ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಬೇಸಿಕ್ ಸಣ್ಣ ಪುಟ್ಟ ಪ್ರೊಸೆಸಿಂಗ್ ಫೀಸ್ ಬಿಟ್ಟು ಫ್ರೀ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಇನ್ನೂ ಯಾರೂ ಮಾಡಿಸಿಲ್ಲ ಅವರಿಗೆ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಎರಡರದ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲೇ ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ದುಡಿತಾ ಇರೋ ವ್ಯಕ್ತಿ ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸೋಕೆ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಹಾಗೂ ಎಂಟೈರ್ ಫ್ಯಾಮಿಲಿಗೆ ಆರೋಗ್ಯದ ಭದ್ರತೆಯನ್ನು, ಹೆಲ್ತ್ ಗ್ಯಾರಂಟಿಯನ್ನು ಕೊಡೋಕೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಇನ್ನು ಮಾಡಿಸಿಲ್ಲ ಅಂದರೆ ಅದನ್ನು ಫಸ್ಟ್ ಮಾಡಿಸಿ, ಆಮೇಲೆ ಐಫೋನ್ ಬಗ್ಗೆ ಯೋಚನೆ ಮಾಡಿರಂತೆ. ಈಗ ವರದಿಯಲ್ಲಿ ಮುಂದುವರಿಯೋಣ. ಐಫೋನ್ 17 Pro ಇದುವರೆಗಿನ ಅತ್ಯಂತ ಪವರ್ಫುಲ್ ಐಫೋನ್. ಯಾಕಂದರೆ ಇದರಲ್ಲಿ ಇದುವರೆಗಿನ ಅತ್ಯಂತ ಪವರ್ಫುಲ್ ಚಿಪ್ ಬಳಸಲಾಗಿದೆ. A19 Pro ಚಿಪ್ 6 ಕೋರ್ CPU ಹಾಗೂ 6 ಕೋರ್ ಹೈ ಪರ್ಫಾರ್ಮೆನ್ಸ್ GPU ಚಿಪ್. ಇದರ ಜೊತೆಗೆ ಅತ್ಯಂತ ದೊಡ್ಡ ಬ್ಯಾಟ್ರಿ ಯೂಸ್ ಮಾಡಲಾಗಿದೆ. ಸೊ ಇಷ್ಟು ದೊಡ್ಡ ಬ್ಯಾಟ್ರಿ ಪವರ್ಫುಲ್ ಚಿಪ್ ಇರೋದ್ರಿಂದ ಫೋನ್ ಜಾಸ್ತಿ ಹೀಟ್ ಆಗೋದು ಸಾಮಾನ್ಯ. ಎಷ್ಟು mAh ಅನ್ನೋದನ್ನು ಆ್ಯಪಲ್ನವರು ಜಾಸ್ತಿ ಹೇಳೋದಿಲ್ಲ. ಅವರು 24 ಗಂಟೆ ಬರುತ್ತಾ 18 ಗಂಟೆ ಬರುತ್ತಾ ಅಷ್ಟೇ ಹೇಳೋದು. ನಾವಿಲ್ಲಿ ಅಂದಾಜು ಮಾಡಬೇಕು ಅಷ್ಟೇ. ಸೊ ಇಲ್ಲಿ ಹೀಟ್ ಡೆಸಿಪೇಟ್ ಮಾಡೋಕ್ಕೆ ಐಫೋನ್ ಒಳಗೆ ಹೊಸ ಥರ್ಮಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಬಳಸಿದ್ದಾರೆ. ಫಾರ್ ದ ಫಸ್ಟ್ ಟೈಮ್ ಐಫೋನ್ ಒಳಗಡೆ ನೀರು ಹಾಕಿದ್ದಾರೆ. ವೇಪರ್ ಚೇಂಬರ್ ಇಟ್ಟಿದ್ದಾರೆ, ನೀರಾವಿಯ ಚೇಂಬರ್. ಅದರೊಳಗೆ ಡಿಅಯನೈಸ್ಡ್ ವಾಟರ್ ಬಳಸಲಾಗ್ತಾ ಇದೆ. ಅಂದರೆ ಡಿಸ್ಟಿಲ್ಡ್ ವಾಟರ್, ಯಾವುದೇ ಲವಣಾಂಶ ಇಲ್ಲದ ನೀರು. ಈ ಫೋನಲ್ಲಿರೋದು ಕಂಪ್ಲೀಟ್ ಅಲ್ಯೂಮಿನಿಯಂ ಬಾಡಿ, ಯೂನಿಬಾಡಿ. ಅದರ ಒಳಗೆ ನೀರನ್ನು ಲೇಸರ್ ವೆಲ್ಡಿಂಗ್ ಮಾಡಿ ಸೀಲ್ ಮಾಡಲಾಗಿದೆ. ಈ ನೀರು ಫೋನ್ ಒಳಗೆ ಉತ್ಪತ್ತಿಯಾಗೋ ಹೀಟನ್ನು ಕಾಂಪೊನೆಂಟ್ಗಳಿಂದ ದೂರ ಸರಿಸಿ ಡೆಸಿಪೇಟ್ ಮಾಡುತ್ತೆ, ಡಿಸ್ಚಾರ್ಜ್ ಮಾಡುತ್ತೆ. ಸೊ ಫೋನ್ ಓವರ್ ಹೀಟ್ ಆಗದಂತೆ ಹೆಲ್ಪ್ ಮಾಡುತ್ತೆ. ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಹೀಟ್ ಡೆಸಿಪೇಷನ್ ಚೆನ್ನಾಗಿ ಆಯಿತು ಅಂದರೆ. ಇದರಲ್ಲಿ ಬಳಕೆ ಆಗ್ತಿರೋ ಅಲ್ಯೂಮಿನಿಯಂ ಕೂಡ ಸ್ಪೇಸ್ ಕ್ರಾಫ್ಟ್ ಗ್ರೇಡ್, ಏರೋಸ್ಪೇಸ್ ಗ್ರೇಡ್ನ ಅಲ್ಯೂಮಿನಿಯಂ ಅಲಾಯ್. ಇದರ ಥರ್ಮಲ್ ಕಂಡಕ್ಟಿವಿಟಿ ಅಥವಾ ಹೀಟನ್ನು ಅಬ್ಸಾರ್ಬ್ ಮಾಡಿಕೊಂಡು ಹೀರಿಕೊಂಡು ಹೊರಗೆ ಹಾಕೋ ಸಾಮರ್ಥ್ಯ ಟೈಟೇನಿಯಂಗಿಂತಲೂ 20% ಜಾಸ್ತಿ ಇದೆ. ಜೊತೆಗೆ ಐಫೋನ್ 17 Proನ ಡಿಸೈನ್ ನೋಡಿ ಸ್ನೇಹಿತರೆ. ಸಾಮಾನ್ಯವಾಗಿ ಫುಲ್ ಬ್ಯಾಕ್ ಗ್ಲಾಸ್ ಇರ್ತಾ ಇತ್ತು. ಆದರೆ ಈಗ ಗ್ಲಾಸ್ ಕೇವಲ ವೈರ್ಲೆಸ್ ಚಾರ್ಜಿಂಗ್ ಮಾಡೋ ಈ ಜಾಗದಲ್ಲಿ ಮಾತ್ರ ಇದೆ ನೋಡಿ, ಕೆಳಗಡೆ ಪೋರ್ಷನಲ್ಲಿ ಇಲ್ಲಿ ಮಾತ್ರ ಗ್ಲಾಸ್ ಕೊಟ್ಟಿದ್ದಾರೆ. ಉಳಿದ ಎಲ್ಲ ಕಡೆ ಅಲ್ಯೂಮಿನಿಯಮೇ ಇಟ್ಟಿದ್ದಾರೆ. ಇದರ ಪರಿಣಾಮ ಇನ್ನೂ ಕೂಡ ಹೀಟ್ ಡಿಸಿಪೇಷನ್ ಚೆನ್ನಾಗಾಗುತ್ತೆ. ಹೀಟ್ ಹೊರಗೆ ಹಾಕೋದು ಇನ್ನೂ ಈಸಿಯಾಗಿ ಆಗುತ್ತೆ ಫೋನ್ಗೆ. ಗ್ಲಾಸ್ ಹೀಟನ್ನು ಟ್ರ್ಯಾಪ್ ಮಾಡುತ್ತೆ ಒಳಗಡೆ. ನೋಡೋಕೆ ಚೆನ್ನಾಗಿ ಕಾಣ್ಬೋದು, ಬಟ್ ಹೀಟನ್ನು ಒಳಗಡೆ ಟ್ರ್ಯಾಪ್ ಮಾಡುತ್ತೆ. ಹಾಗಂತ ಪೂರ್ತಿ ಗ್ಲಾಸ್ ತೆಗೆದುಬಿಟ್ರೆ ಹಳೆ ಕಾಲಕ್ಕೆ ಹೋದಂಗೂ ಆಗುತ್ತೆ, ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ಎರಡನ್ನ ಬ್ಯಾಲೆನ್ಸ್ ಮಾಡಿದೆ ಆ್ಯಪಲ್. ನೀವು ನೋಡ್ತಾ ಇರ್ಬೋದು, ವೈರ್ಲೆಸ್ ಚಾರ್ಜಿಂಗ್ ಕೊಡಬೇಕಾಗಿರೋ ಏರಿಯಾದಲ್ಲಿ ಮಾತ್ರ ಪ್ರೋ ಸೀರೀಸ್ನಲ್ಲಿ ಗ್ಲಾಸನ್ನು ಇಟ್ಟಿದೆ. ಉಳಿದಂತೆ ಎಲ್ಲ ಕಡೆ ಮೇಲೆ ಕ್ಯಾಮರಾ ಸುತ್ತಮುತ್ತ ಸೈಡಲ್ಲಿ ಎಲ್ಲ ಕಡೆ ನೀಟಾಗಿ ಮೆಟಲ್ ಅಲ್ಯೂಮಿನಿಯಮೇ ಇರೋ ರೀತಿ ನೋಡ್ಕೊಂಡಿದೆ. ಸೊ ಆರಾಮಾಗಿ ಹೀಟ್ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲಿ ಅಂತ. ಹೇಗಿದೆ ಐಫೋನ್ 17? ಬೇಸ್ ವರ್ಷನ್ ಐಫೋನ್ 17ನಲ್ಲಿ ಕಲರ್ಫುಲ್ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಲ್ಯಾವೆಂಡರ್, ಮಿಸ್ಟ್ ಬ್ಲೂ, ಬ್ಲ್ಯಾಕ್, ವೈಟ್, ಸೇಜ್ ಅಂತ 5 ಕಲರ್ಸಲ್ಲಿ ಬರ್ತಾ ಇದೆ. 6.3 ಇಂಚ್ ಡಿಸ್ಪ್ಲೇ ಇದರಲ್ಲಿದೆ. ಈ ಸಲ ಏನು ಮಾಡಿದ್ದಾರೆ, ಎಲ್ಲ ಪ್ರೋ ಸೀರೀಸ್ನ ಮೇನ್ ಫೀಚರ್ಸ್ ಇದೆಯಲ್ಲ ಅದನ್ನು ಕೊಟ್ಬಿಟ್ಟಿದ್ದಾರೆ ಈ ಸಲ. ಎಲ್ಲ ಟ್ರೋಲ್ ಮಾಡೋದು ಬೇಡ, ಬಯೋದು ಬೇಡ ಅಂಥೇಳಿ. ಬೇಸ್ ವರ್ಷನ್ನಲ್ಲೇ ಇವರು ರಿಫ್ರೆಶ್ ರೇಟ್ ಕೊಡ್ತಾ ಇರಲಿಲ್ಲ, ಸರಿಯಾಗಿರೋ ಕ್ಯಾಮ್ರಾ ಕೊಡ್ತಾ ಇರಲಿಲ್ಲ, ಫಾಸ್ಟ್ ಚಾರ್ಜಿಂಗ್ ಕೊಡ್ತಾ ಇರಲಿಲ್ಲ. ಎಲ್ಲ ಬೈತಾ ಇದ್ರು, ಟ್ರೋಲ್ ಮಾಡ್ತಿದ್ರು, ನಿಮಗೆ ಇದಕ್ಕೆ ಇಷ್ಟು ದುಡ್ಡು ಕೊಡಬೇಕಾ ಅಂಥೇಳಿ. ಆದರೆ ಈ ಸಲ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಪ್ರೋ ಲೆವೆಲ್ಗೆ ಕೊಟ್ಬಿಟ್ಟಿದ್ದಾರೆ ಬೇಸ್ ಐಫೋನ್ ವರ್ಷನ್ನಲ್ಲಿ. ಸೊ ವ್ಯಾಲ್ಯೂ ಫಾರ್ ಮನಿ, VFM ಆ್ಯಪಲ್ ಸೀರೀಸ್ನಲ್ಲೇ, ಇದುವರೆಗಿನ ಸೀರೀಸ್ನಲ್ಲೇ ಈ ಬೇಸ್ ವರ್ಷನ್
ಈ ಹಿಂದಿನ ಬೇಸ್ ವರ್ಷನ್ಗಳಿಗೆ ಕಂಪೇರ್ ಮಾಡಿದ್ರೆ. ರೇಟ್ ಕೂಡ ಜಾಸ್ತಿನೂ ಮಾಡಿಲ್ಲ. ಲಾಸ್ಟ್ ಇಯರ್ ಎಷ್ಟಿತ್ತು ಅಷ್ಟೇ ಇಟ್ಟಿದ್ದಾರೆ. ಲಾಸ್ಟ್ ಇಯರ್ ಅತಿ ಕಮ್ಮಿ ಫೀಚರ್ನಲ್ಲಿ ಆ ಪ್ರೈಸ್ ಕೊಟ್ಟು ತಗೊಂಡವರಿಗೆ ಒಂದೇ ವರ್ಷದಲ್ಲಿ ಇಷ್ಟೊಂದು ಎಕ್ಸ್ಟ್ರಾ ಫೀಚರ್ ಸಿಗುತ್ತೆ ಸೇಮ್ ಪ್ರೈಸ್ನಲ್ಲಿ ಅಂದರೆ ಅವರಿಗೆಲ್ಲ ಹೊಟ್ಟೆ ಉರಿತಿರುತ್ತೆ. ಬೇಸ್ ವರ್ಷನ್ ಲಾಸ್ಟ್ ಇಯರ್ ತಗೊಂಡವ್ರಿಗೆ, iPhone 16 ಬೇಸ್ ವರ್ಷನ್ ತಗೊಂಡವ್ರಿಗೆ. ನೋಡೋಕೆ ಸೇಮ್ ಕಾಣುತ್ತೆ, ಡಿಸೈನ್ ಎಲ್ಲ ಹಾಗೆ ಇದೆ, ಒಳಗಡೆ ಚೆನ್ನಾಗಿ ಮಾಡಿದ್ದಾರೆ. 120 Hz ರಿಫ್ರೆಶ್ ರೇಟ್ ಇರೋ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಗೇಮಿಂಗ್ ಮೈಂಡ್ನಲ್ಲಿ ಇಟ್ಕೊಂಡು ಈ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಲೇಟೆಸ್ಟ್ ಜನರೇಷನ್ ಆಪಲ್ ಸಿಲಿಕಾನ್ ಚಿಪ್ ಇದೆ, A19 ಚಿಪ್ ಇದೆ. ಅತ್ಯಂತ ಅಡ್ವಾನ್ಸ್ಡ್ 3 ನ್ಯಾನೋಮೀಟರ್ ಟೆಕ್ನಾಲಜಿಲಿ ರೆಡಿಯಾಗಿರೋ ಚಿಪ್ ಇದು. 3 ನ್ಯಾನೋಮೀಟರ್ ಟೆಕ್ನಾಲಜಿ ಜಾಸ್ತಿ ದೇಶಗಳ ಬಳಿನೇ ಇಲ್ಲ. ಚೀನಾ ಇನ್ನೂ ಈ ಟೆಕ್ನಾಲಜಿಯಲ್ಲಿ ಪರದಾಡ್ತಿದೆ. ಸೊ ಈ ಹೊಸ ಟೆಕ್ನಾಲಜಿಯಿಂದ iPhone 17 ಸೀರೀಸ್ 16 ಸೀರೀಸ್ಗಿಂತ 20% ಮೋರ್ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ. ಜೊತೆಗೆ ಲಾಸ್ಟ್ ಇಯರ್ 128 GB ಇತ್ತು ಬೇಸ್ ವರ್ಷನ್ನಲ್ಲಿ, ಈಗ ಮಿನಿಮಮ್ 250 GB ಜಂಪ್ ಮಾಡಿದ್ದಾರೆ. ಅದು ಕೂಡ 16 ತಗೊಂಡವರಿಗೆ ಬೇಸ್ ವರ್ಷನ್ ಹೊಟ್ಟೆ ಉರಿಸುವಂಥ ನಂಬರ್. ಡಬಲ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಇನ್ನು ಬ್ಯಾಟ್ರಿ, ಅದರ ಫಿಗರ್ಸ್ ಅವರು ಹೇಳೋದಿಲ್ಲ. ಅಗೇನ್ ಆಲ್ ಡೇ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ ಅಂತ ಆ್ಯಪಲ್ ಹೇಳ್ತಾ ಇದೆ. ಅದರಲ್ಲೂ ಕೂಡ iPhone 16 ಕಂಪೇರ್ ಮಾಡಿದ್ರೆ 8 ಗಂಟೆ ಜಾಸ್ತಿ ವಿಡಿಯೋ ಪ್ಲೇಬ್ಯಾಕ್ ಸಿಗುತ್ತೆ ಇದರಲ್ಲಿ ಅಂತ ಹೇಳಿದೆ. ಜೊತೆಗೆ ವೈರ್ಡ್ ಚಾರ್ಜಿಂಗ್ನಲ್ಲಿ, ಕೇಬಲ್ ಹಾಕಿ ಮಾಡೋ ಚಾರ್ಜಿಂಗ್ನಲ್ಲಿ ಕೇವಲ 20 ನಿಮಿಷಕ್ಕೆ 50% ಚಾರ್ಜ್ ಆಗುತ್ತೆ ಅಂತ ಹೇಳಿದೆ. ಅಫ್ಕೋರ್ಸ್ ಮಾರ್ಕೆಟ್ನಲ್ಲಿ 10 ನಿಮಿಷಕ್ಕೆ ಫುಲ್ ಚಾರ್ಜ್ ಆಗೋ ಸ್ಮಾರ್ಟ್ ಫೋನ್ಗಳು ಕೂಡ ಸಿಕ್ಕಾಪಟ್ಟೆ ಇದ್ದಾವೆ ಚೈನೀಸ್. ಆದರೆ ಸ್ಯಾಮ್ಸಂಗ್, ಆ್ಯಪಲ್ ಆ ರೀತಿ ಅರ್ಜೆಂಟ್ ಮಾಡಲ್ಲ. ಕಂಪ್ಲೀಟ್ R&D ಆಗಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ, ಬೆಂಕಿ ಹತ್ಕೊಳ್ಳಲ್ಲ ಅನ್ನೋದು ಗ್ಯಾರಂಟಿ ಆಗೋ ತನಕ, ಡ್ಯೂರಬಿಲಿಟಿಗೆ ಎಫೆಕ್ಟ್ ಆಗಲ್ಲ ಅನ್ನೋದು ಗ್ಯಾರಂಟಿ ಆಗೋ ತನಕ ಅವ್ರು ಆ ಥರ ಅರ್ಜೆಂಟ್ ಮಾಡಲ್ಲ ಫೀಚರ್ ಕೊಡೋಕ್ಕೆ. ಸೊ ಅಗೇನ್ ತೀರಾ ಅಲ್ಟ್ರಾ ಫಾಸ್ಟ್ ಚಾರ್ಜಿಂಗ್ ಎಲ್ಲ ಅವ್ರು ಈ ಸಲನೂ ಕೊಟ್ಟಿಲ್ಲ. ಇನ್ನು ಕ್ಯಾಮರಾ ಬಗ್ಗೆ ನೋಡೋದಾದರೆ iPhone 17ನಲ್ಲಿ 48 ಮೆಗಾಪಿಕ್ಸೆಲ್ ಡ್ಯುಯಲ್ ಫ್ಯೂಷನ್ ಕ್ಯಾಮರಾ ಇದೆ. ಅಂದರೆ ಎರಡೂ ಕ್ಯಾಮರಾದ ಲೆನ್ಸ್ಗಳಿಂದ ತೆಗೆದ ಪಿಕ್ಚರನ್ನು ಬಳಸಿಕೊಂಡು ಒಳ್ಳೆ ಬೆಟರ್ ಪಿಕ್ಚರ್ ಕೊಡೋ ಟೆಕ್ನಾಲಜಿ. 48 MP ಅಲ್ಟ್ರಾ ವೈಡ್ ಕ್ಯಾಮರಾ ಕೂಡ ಇದೆ. iPhone 17 ಪ್ರೋನಲ್ಲಂತೂ 3 ಕ್ಯಾಮರಾ 48 ಮೆಗಾಪಿಕ್ಸೆಲ್. ಐಫೋನ್ ಕ್ಯಾಮರಾ ಬಗ್ಗೆ ಜಾಸ್ತಿ ಮಾತಾಡಬೇಕು ಅಂತೇನಿಲ್ಲ, ಚೆನ್ನಾಗಿದೆ ಅವರ ಕ್ಯಾಮ್ರಾ. ಇಂಡಸ್ಟ್ರಿ ಲೀಡಿಂಗ್ ಕ್ಯಾಮ್ರಾ ಸೆನ್ಸಾರ್ಸನ್ನು ಅವರು ಯೂಸ್ ಮಾಡ್ತಾರೆ. ಈಗ ಮೋಷನ್ ಕ್ಯಾಪ್ಚರ್ಗೂ ಕೂಡ, ಅಂದರೆ ಸಿನಿಮಾ ಶೂಟಿಂಗೂ ಕೂಡ ಸಾಧ್ಯ ಆಗೋ ಹಾಗೆ ಕ್ಯಾಮ್ರಾ ಹಾಗೂ ಸೆನ್ಸಾರ್ಗಳನ್ನು ಅಪ್ಗ್ರೇಡ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಕಾಂಟೆಂಟ್ ಕ್ರಿಯೇಟರ್ಸ್ ಹಾಗೂ ಸ್ಟ್ರೀಮರ್ಗಳಿಗೂ ಕೂಡ ಹೆಲ್ಪ್ ಆಗೋ ವಿಡಿಯೋ ಸಿಂಕ್ರನೈಸಿಂಗ್ ಟೆಕ್ನಾಲಜಿ ಕೂಡ ಇವುಗಳಲ್ಲಿದೆ. ಏನು ಸೆಲ್ಫಿ ಕ್ಯಾಮ್ರಾ ಕೂಡ ಅಷ್ಟೇ 18 ಮೆಗಾಪಿಕ್ಸೆಲ್. ಇಲ್ಲಿ ಮೆಗಾಪಿಕ್ಸೆಲ್ ಕೇಳಿದಾಗ ನೀವು 100 ಕೊಡ್ತಾರೆ 200 ಕೊಡ್ತಾರೆ ಇವರೇನು ಇಷ್ಟು ಕಮ್ಮಿ ಅಂತ ಹೇಳಬೇಡಿ. ಪ್ರೀಮಿಯಂ ಫೋನ್ಗಳಲ್ಲಿ ಅವರು ಮೆಗಾಪಿಕ್ಸೆಲ್ ಜಾಸ್ತಿ ಇಲ್ಲ ಅಂದರೂ ಕೂಡ ಆ್ಯಕ್ಚುಯಲ್ ಫೋಟೋ ನೋಡಿದಾಗ ತುಂಬ ಚೆನ್ನಾಗಿ ಬಂದಿರುತ್ತೆ. ಇನ್ನು ಕೆಲ ಫೋನ್ಗಳಲ್ಲಿ ಸಿಕ್ಕಾಪಟ್ಟೆ ಚೈನೀಸ್ ಫೋನ್ಗಳಲ್ಲಿ ಮಾತಿದ್ರೆ 50, 100, 200 ಮೆಗಾಪಿಕ್ಸೆಲ್, 300 ಮೆಗಾಪಿಕ್ಸೆಲ್ ಅಂತ ಬೇಕಾದ್ರೆ ಹೇಳ್ಕೊಳ್ತಾರೆ. ಕ್ವಾಲಿಟಿ ಅಷ್ಟಿರೋದಿಲ್ಲ. ಬಟ್ ಆ್ಯಪಲ್, ಸ್ಯಾಮ್ಸಂಗ್ ತಮ್ಮ ಪ್ರೀಮಿಯಂ ಫೋನ್ಗಳಲ್ಲಿ ಅವರ ಮೆಗಾಪಿಕ್ಸೆಲ್ ಅಷ್ಟು ಮ್ಯಾಟ್ರ್ ಆಗಲ್ಲ, ಕ್ವಾಲಿಟಿ ಚೆನ್ನಾಗಿ ಕೊಡ್ತಾರೆ ಕ್ಯಾಮ್ರಾ ಕ್ವಾಲಿಟಿ. ಸೊ 18 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ, ಸೆಲ್ಫಿ ಕ್ಯಾಮ್ರಾ. ಮೊದಲೆಲ್ಲ ಲ್ಯಾಂಡ್ಸ್ಕೇಪ್ ಸೆಲ್ಫಿ ತಗೊಳ್ಳೋಕೆ, ಪೋರ್ಟ್ರೇಟ್ನಿಂದ ಲ್ಯಾಂಡ್ಸ್ಕೇಪ್ಗೆ ಶಿಫ್ಟ್ ಆಗೋಕೆ ಏನಾಗ್ತಿತ್ತು, ಫೋನ್ ಒಂದ್ಸಲ ಹಿಂಗೆ ಹಿಡ್ಕೊಳ್ಳೋದು, ಒಂದ್ಸಲ ಹಿಂಗೆ ಹಿಡ್ಕೊಳ್ಳೋದು, ಜನ ಜಾಸ್ತಿ ಇದ್ದಾಗ ಹಿಂಗೆ ಹಿಡ್ಕೊಳ್ಳೋದೆಲ್ಲ ಮಾಡಬೇಕಾಗ್ತಿತ್ತಲ್ಲ, ಅದೆಲ್ಲ ಇಲ್ಲ. ಈಗ ಆಟೋಮ್ಯಾಟಿಕಲಿ ಅದು ಅದೇ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ನೀವು ಮ್ಯಾನ್ಯಲಿ ಮಾಡ್ಕೋಬೋದು, ಬಟ್ ಇಲ್ಲ, ನೀವು ಒಬ್ಬರೇ ಇದ್ದೀರಿ, ಪಕ್ಕದಲ್ಲಿ ಇನ್ನಿಬ್ರು ಬಂದು ಸೇರಿಕೊಂಡ್ರು ಅಂದರೆ ಅದೇ ಗುರುತಿಸ್ಬಿಟ್ಟು ಅದೇ ಆ ರೀತಿ ಲ್ಯಾಂಡ್ಸ್ಕೇಪ್ ಮೋಡ್ಗೆ ಹೋಗಿ ಇನ್ನಷ್ಟು ವೈಡ್ ಆಗುತ್ತೆ ಸ್ಕ್ರೀನ್. ಸೆಂಟರ್ ಸ್ಟೇಜ್ ಸೆಲ್ಫಿ ಕ್ಯಾಮ್ರಾ ಅಂತ ಕರಿತಾ ಇದ್ದಾರೆ ಅವರು ಅದನ್ನು. ಜೊತೆಗೆ ಫ್ರಂಟ್ ಕ್ಯಾಮ್ರಾ ಸೆನ್ಸಾರ್ ಕೂಡ ಸ್ಕ್ವೇರ್ ಆಗಿ ದೊಡ್ಡದಾಗಿ ಕೊಟ್ಟಿದ್ದಾರೆ, ಡಬಲ್ ಮಾಡಿದ್ದಾರೆ ಸೈಜ್. ಹಾಗಾಗಿ ಜಾಸ್ತಿ ಏರಿಯಾನ ಇದು ಕವರ್ ಮಾಡುತ್ತೆ. 256 GB ಇಂದ 2 TB ವರೆಗೆ ಮೆಮೊರಿ. iPhone 17 ಮಾಡೆಲ್ಗಳ ಪ್ರೈಸ್ ಈ ರೀತಿಯಾಗಿದೆ. ಮೊದಲನೇದಾಗಿ ಎಲ್ಲ ಮಾಡೆಲ್ಗಳು 256 GB ವೇರಿಯಂಟ್ನಿಂದ ಶುರುವಾಗ್ತವೆ. iPhone 17ನ ಇಂಟರ್ನ್ಯಾಷನಲ್ ಪ್ರೈಸ್ $799 ಇದೆ ಬೇಸ್ ವರ್ಷನ್ದು, ಅಂದರೆ ರೂಪಾಯಿ ಲೆಕ್ಕದಲ್ಲಿ $70,500. iPhone 17 ಪ್ರೋನ ಪ್ರೈಸ್ $1,099 ಇದೆ, ಅಥವಾ $80,100 ಆಗುತ್ತೆ ಕನ್ವರ್ಟ್ ಮಾಡಿದಾಗ. ಆದರೆ ಭಾರತಕ್ಕೆ ಬಂದಾಗ ಇನ್ನೊಂಚೂರು ರೇಟ್ ಜಾಸ್ತಿನೇ ಇರಬಹುದು, ನೋಡಬೇಕು ಇಂಡಿಯಾ ಪ್ರೈಸಿಂಗ್ ಏನು ಅಂತ. iPhone 17 ಪ್ರೋ ಮ್ಯಾಕ್ಸ್ನ ಬೆಲೆ $1,199 ಅಥವಾ $1,05,880 ಅಂತ ಹೇಳಿ ಈಗ ಸದ್ಯಕ್ಕೆ ಕನ್ವರ್ಷನ್ ಮಾಡಿದಾಗ ಬರ್ತಾ ಇದೆ. ಅಗೇನ್ ಇಂಡಿಯಾ ಪ್ರೈಸಿಂಗ್ ನೋಡಬೇಕು. ಇದರಲ್ಲಿ 2 TB ಅಥವಾ 2 TB ವೇರಿಯಂಟ್ ಕೂಡ ಸಿಗುತ್ತೆ. ಅಂದರೆ ಎಷ್ಟು? 2 TB ಅಂದರೆ 2000 GB ಅಷ್ಟು ಸ್ಟೋರೇಜ್ ಇರೋ ಆಪ್ಷನ್ ಕೂಡ ಇದೆ. ಇನ್ನು ಕೊನೆಯದಾಗಿ ಅಲ್ಟ್ರಾ ಸ್ಲಿಮ್ ಐಫೋನ್ ಏರ್ನ ಬೆಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ $999 ಅಥವಾ $1,000 ಇಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಅದು ನಾವು ರುಪಿ ಕನ್ವರ್ಷನ್ ಮಾಡಿದಾಗ $88,100 ಬರುತ್ತೆ. ನೆನಪಿರಲಿ, ಇದು ಇಂಡಿಯಾ ಸ್ಪೆಸಿಫಿಕ್ ಪ್ರೈಸ್ ಎಲ್ಲ ರಿಪೀಟ್ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ, ಹೆಚ್ಚೇ ಆಗುತ್ತೆ ಸಾಮಾನ್ಯವಾಗಿ. iPhone 17 ಸೀರೀಸ್ ಭಾರತದಲ್ಲಿ ತಯಾರಾಗ್ತಾ ಇದೆ ಸ್ನೇಹಿತರೆ. ಅದರಲ್ಲೂ ಕೂಡ ದಕ್ಷಿಣ ಭಾರತದಲ್ಲಿ, ಬೆಂಗಳೂರಲ್ಲಿ, ತಮಿಳುನಾಡಿನಲ್ಲಿ ಈಗ ಬ್ಯಾಕ್ ಟು ಬ್ಯಾಕ್ ಫ್ಯಾಕ್ಟರೀಸನ್ನು ಆ್ಯಪಲ್ ಓಪನ್ ಮಾಡ್ತಾ ಇದೆ. ಟಾಟಾ ಕೊಲಾಬರೇಷನ್ನಲ್ಲಿ, ಆಮೇಲೆ ಫಾಕ್ಸ್ಕಾನ್ನ ಸಬ್ಸಿಡರಿಗಳ ಕೊಲಾಬರೇಷನ್ನಲ್ಲಿ ಓಪನ್ ಮಾಡ್ತಾ ಇದೆ. ಇಲ್ಲಿ ಆಲ್ರೆಡಿ ಹೊಸ ಮಾಡೆಲ್ನ ಟೆಸ್ಟಿಂಗ್ ಏಪ್ರಿಲಿಂದನೂ ಕೂಡ ನಡೀತಾ ಇತ್ತು. ಸೊ ಇಲ್ಲೂ ಕೂಡ ಜೋರಾಗಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಸೊ ಮೇಕ್ ಇನ್ ಇಂಡಿಯಾ ಮ್ಯಾನುಫ್ಯಾಕ್ಚರಿಂಗ್ನಿಂದಾಗಿ ಮೊದಲಿಗೆಲ್ಲ ಕಂಪೇರ್ ಮಾಡಿದ್ರೆ ಮುಂಚೆ ಭಾರಿ ಇರ್ತಿತ್ತಲ್ಲ, ಅಲ್ಲಿ $1,000 ಅಂದರೆ ಇಲ್ಲಿ $1,50,000 ಡಬಲ್. ಆವಾಗ ರುಪಿ ಡಾಲರ್ ಕನ್ವರ್ಷನ್ ಎಷ್ಟಿತ್ತು?
ನಿಮಗೆ 1-2 ವರ್ಷದ ಹಿಂದೆ ಹೋದರೆ $1ಗೆ $75 ಇತ್ತು. $1,000 ಅಂದರೆ $75,000 ಆಗಬೇಕು. ಇಲ್ಲಿ ಸಡನ್ನಾಗಿ ಇವರು 1.5 ಲಕ್ಷ, 1,30,000 ಈ ಥರ ಬಾಯಿ ಬಂದಂಗೆ ರೇಟ್ ಇಡ್ತಾಯಿದ್ರು. ಅದೆಲ್ಲ ಕಮ್ಮಿ ಆಗಿದೆ ಈಗ. ಭಾರತದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದ್ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಅಗೇನ್ US ಚೂರು ಜಾಸ್ತಿನೇ ಇಡ್ತಾಯಿದ್ರು. ಸೊ ಈ ಸಲ ಯಾವ ರೀತಿ ಇಡ್ತಾರೆ, ಈಗ ಈ ಲೇಟೆಸ್ಟ್ ಮಾಡೆಲ್ಸ್ ಕೂಡ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ಪ್ರೈಸ್ ಡೈರೆಕ್ಟ್ ಕನ್ವರ್ಷನ್ ಥರ ಇಡ್ತಾರಾ ಅಥವಾ ಎಷ್ಟು ಜಾಸ್ತಿ ಇಡ್ತಾರೆ ಅದು ನೋಡೋಣ ಸ್ನೇಹಿತರೆ, ಕೆಲ ದಿನಗಳಲ್ಲೇ ಗೊತ್ತಾಗುತ್ತೆ. ಇನ್ನು ಆರಂಭದಲ್ಲಿ ಹೇಳಿದಾಗ ಒಂದು ಎಕ್ಸ್ಚೇಂಜ್ ಆಫರ್ ಕೂಡ ಇದೆ. ನಿಮ್ಮ ಹತ್ರ iPhone 13 Pro ಅಥವಾ ಅದಾದಮೇಲೆ ಬಂದಿರೋ ಯಾವುದೇ ಐಫೋನ್ಸ್ ಇದ್ದರೆ ಅದನ್ನು ಎಕ್ಸ್ಚೇಂಜ್ ಮಾಡಿ ಅಪ್ ಟು $1,100 ಅಥವಾ $97,000 ಡಿಸ್ಕೌಂಟ್ ಪಡ್ಕೋಬೋದು. iPhone 17 Proನ ಜಾಸ್ತಿ ಮೆಮೊರಿಯ ಫೋನ್ ತಗೋಬೇಕು ಅಂದರೆ ಇದು ಹೆಲ್ಪ್ ಆಗ್ಬೋದು. ಯಾವುದೇ ಕಂಡೀಷನಲ್ಲಿ ಫೋನ್ ಕೊಟ್ಟರು ತಗೋತೀವಿ ಅಂತ ಆ್ಯಪಲ್ ಹೇಳಿದೆ. ಅಂದರೆ ಪ್ರಿಸ್ಟೀನ್ ಕಂಡೀಷನಲ್ಲೇ ಇರಬೇಕು, ಸ್ಕ್ರ್ಯಾಚೇ ಆಗಿರಬಾರ್ದು, ಹಾಗೇನಿಲ್ಲ. ಯಾವ ಕಂಡೀಷನಲ್ಲಿ ಕೊಟ್ಟರು ಓಕೆ ಅಂತ ಹೇಳಿದ್ದಾರೆ, ಅವರೇ ಮೆನ್ಷನ್ ಮಾಡಿದ್ದಾರೆ. ಪುಡಿ ಆಗಿರೋ ತೊಗೊಳ್ತಾರೆ, ಹಾಗಾದರೆ ನೋಡಬೇಕು, ಒಟ್ಟಿನಲ್ಲಿ ವರ್ಕ್ ಆಗ್ತಿರಬೇಕು ಅಂತ ಕಾಣುತ್ತೆ. ಇನ್ನು iPhone 16e ಕೂಡ ಹೊಸ ಪ್ರೈಸ್ನಲ್ಲಿ ಬಂದಿದೆ. ಅದರ ಬೆಲೆ $599 ಅಥವಾ $52,850 ಇವತ್ತಿನ ಬೆಲೆಯಲ್ಲಿ ಅಮೆರಿಕದಲ್ಲಿ. ಸೆಪ್ಟೆಂಬರ್ 12ರಿಂದ ಎಲ್ಲ ಮಾಡೆಲ್ಗಳ ಪ್ರೀ ಬುಕ್ಕಿಂಗ್ ಶುರುವಾಗುತ್ತೆ. ಸೆಪ್ಟೆಂಬರ್ 19ರಿಂದ ಡೆಲಿವರಿ ಕೂಡ ಶುರುವಾಗುತ್ತೆ. ಈ ಮಾಡೆಲ್ಗಳಲ್ಲೂ ಕೂಡ ಆ್ಯಪಲ್ ಇಂಟೆಲಿಜೆನ್ಸ್, ಆ್ಯಪಲ್ನ ಸ್ವಂತ AI ಟೆಕ್ನಾಲಜಿ ಇಂಟಿಗ್ರೇಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಇದು ಗೂಗಲ್ನ, ಸ್ಯಾಮ್ಸಂಗ್ನ AI ಫೀಚರ್ಸ್ಗೆ ಕಂಪೇರ್ ಮಾಡಿದ್ರೆ ಇನ್ನೂ ಬಹಳ ಹಿಂದೆ ಇದ್ದಾರೆ ಇವರು, ಬಟ್ ಟ್ರೈ ಮಾಡ್ತಿದ್ದಾರೆ. AI ವಿಡಿಯೋ ಕಾಲ್ ಅಥವಾ ಫೇಸ್ ಟೈಮ್ನಲ್ಲಿ ಲೈವ್ ಟ್ರಾನ್ಸ್ಲೇಷನ್ ಟೆಕ್ನಾಲಜಿ ಇದೆ. ಸ್ಯಾಮ್ಸಂಗ್ ಇದನ್ನು 3 ವರ್ಷಗಳ ಹಿಂದೆನೇ ಕೊಟ್ಟಿತ್ತು, ಇವರು ಇವಾಗ ಬರ್ತಾ ಇದ್ದಾರೆ. ಇದನ್ನು ದೊಡ್ಡದೇನೋ ಸಾಧನೆ ಮಾಡಿದ್ದೀವಿ ಅಂತ ಹೇಳಿ ತೋರಿಸ್ತಾ ಇದ್ದಾರೆ. ಸೊ ಬೇರೆ ಭಾಷೆಯವರು ಆ ಕಡೆ ಇದ್ರೂ ಕೂಡ AI ಟ್ರಾನ್ಸ್ಲೇಟ್ ಮಾಡುತ್ತೆ. ಜೊತೆಗೆ ಈ ಸೀರೀಸ್ನಲ್ಲಿ eSIM ಓನ್ಲಿ ಮಾಡೆಲ್ಗಳಿದ್ದಾವೆ. ಯಾವುದು iPhone Air ಇದೆಯಲ್ಲ, ಅದರಲ್ಲಿ eSIM ಮಾತ್ರ ಇರೋದು, ಫಿಸಿಕಲ್ ಸಿಮ್ ಆಪ್ಷನ್ ಇಲ್ಲ, ಸ್ಪೇಸ್ ಉಳಿಸೋಕ್ಕೋಸ್ಕರ ಹಂಗೆ ಮಾಡಿದ್ದಾರೆ. ಸೊ ಈ ಹೊಸ ಸೀರೀಸ್ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕಡೆದಾಗಿ ಕ್ವಿಕ್ ರಿಮೈಂಡರ್, ಹಬ್ಬದ ಟೈಮ್ನಲ್ಲಿ ತಗೊಳ್ಳೋಣ ಅಂತ ಹೇಳಿ ಏನಾದ್ರು ಕೈ ತುರಿಸ್ತಾ ಇದ್ರೆ ತಗೊಳ್ಳಿ, ಎಂಜಾಯ್ ಮಾಡಿ ಲೈಫಲ್ಲಿ. ಅದಕ್ಕಿಂತ ಮುಂಚೆ ನಿಮ್ಮ ಹೆಲ್ತ್ನ ಗ್ಯಾರಂಟಿ, ನಿಮ್ಮ ಲೈಫ್ ಇನ್ಶೂರೆನ್ಸ್ನ ಗ್ಯಾರಂಟಿಯನ್ನು ನಿಮ್ಮ ಫ್ಯಾಮಿಲಿ ಕೊಡೋದು, ಅದು ಕೂಡ ಇಂಪಾರ್ಟೆಂಟ್. ಯಾರು ಕೂಡ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ, ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಲ್ಲ, ಫಸ್ಟ್ ಅದನ್ನು ಮಾಡೋದು ಕೂಡ ತುಂಬ ಮುಖ್ಯ. ಆಸಕ್ತರು ನೀವು ಮಾಡಿಸ್ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡೋ ಮೂಲಕ ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ನಿಮ್ಮ ಏಜ್ಗೆ ಏನು ಪ್ರೀಮಿಯಂ ಬರುತ್ತೆ ಅಂತ ಚೆಕ್ ಮಾಡಿ ಪರ್ ಮಂತ್ ಅಪ್ಲೈ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.